ಮೊಸಳೆ ಮತ್ತು ಕೋತಿಯ ಕಥೆ. ಒಂದು ಸರೋವರದ ದಡದಲ್ಲಿ ಜಾಮೂನಿನ ದೊಡ್ಡ ಮರವಿತ್ತು. ಅಲ್ಲಿ ನಲಿಯುತ್ತಾ ಹಾಡುತ್ತಾ ಮೇಲೆ ಕೆಳಗೆ ಜಿಗಿಯುತ್ತಾ ಚೇಷ್ಟೆ ಮಾಡುತ್ತಿದ್ದ ಒಂದು ಕೋತಿ ಇತ್ತು. ಅದು ಜಾಮೂನು ಹಣ್ಣು ತಿನ್ನುತ್ತಿತ್ತು ಮತ್ತು ಸಂಜೆ ಮರದ ಕೊಂಬೆಯಲ್ಲಿ ಕುಳಿತು ಸರೋವರದ ಅಲೆಗಳನ್ನ ನೋಡುತ್ತಿತ್ತು. ಅದೇ ಸರೋವರದಲ್ಲಿ ಒಂದು ಮೊಸಳೆಯು ತನ್ನ ಕುಟುಂಬದೊಂದಿಗೆ ವಾಸವಾಗಿತ್ತು. ಆ ಮೊಸಳೆಗೆ ವಯಸ್ಸಾಗಿತ್ತು ಮತ್ತು ನಿಶ್ಶಕ್ತವಾಗಿತ್ತು. ಒಂದು ದಿನ ಆ ಕೋತಿಗೆ ಅದೇ ಮೊಸಳೆಯು ದಡದಲ್ಲಿ ಕಾಣಸಿಕ್ಕಿತು. ಮೊಸಳೆಯು ತುಂಬಾ ಸುಸ್ತಾಗಿರುವಂತೆ ಕಾಣುತ್ತಿತ್ತು. ಕೋತಿಯು ಮರದ ಮೇಲೆಯೇ ಕುಳಿತು ಮೊಸಳೆಗೆ ಹೇಳಿತು, ಏನು ಮೊಸಳೆಯನ್ನ, ಎಲ್ಲ ಸರಿ ಇದೆಯಲ್ವೇ? ಏನು ಸುಸ್ತಾಗಿರುವಂತೆ ಕಾಣಿಸ್ತಿದೆ? ಏನು ಹೇಳಲಿ ನಿನಗೆ ಕೋತಿಯಣ್ಣ, ನಾನು ಯಾವುದೇ ಬೇಟೆಯಾಡಿದ್ರೂ ಹೆಂಡತಿ ಮಕ್ಕಳು ತಿಂದು ಮುಗಿಸುತ್ತಾರೆ. ನಾನಂತೂ ಹಸಿವಿನಿಂದ ಇರುತ್ತೇನೆ. ಹೌದಾ? ನೋಡು, ಎಷ್ಟು ರಸಭರಿತ ರುಚಿಕರವಾದ ನೇರಳೆ ಹಣ್ಣು, ನೀವು ತಿನ್ನುತ್ತೀರೇನೋ ಎಂದು ಕೋತಿಯು ಕೇಳಿತು. ಮೊಸಳೆಯು ಬೇಡವೆಂದು ತಲೆಯಾಡಿಸಿದ್ರೂ ಸಹ ನಂತರ ಹೇಳಿತು, ಹೌದಪ್ಪ, ನೋಡಲು ಎಷ್ಟು ರಸಭರಿತವಾಗಿದೆ ಈ ನೇರಳೆ ಹಣ್ಣು. ನೀನು ಸ್ವಲ್ಪ ಹಣ್ಣುಗಳನ್ನು ಕೆಳಗೆ ಬೀಳಿಸಿದ್ರೆ ನಾನು ತಿಂದು ರುಚಿ ನೋಡ್ತೀನಿ. ಕೋತಿಯು ಕೆಲವು ಹಣ್ಣುಗಳನ್ನ ಮುರಿದು ಮೊಸಳೆಗೆ ನೀಡಿತು. ನೇರಳೆ ಹಣ್ಣನ್ನು ತಿಂದು ಬಹಳ ಖುಷಿಯಾಗಿತ್ತು. ಅದು ದಿನಾಲೂ ಇದೇ ರೀತಿಯಾಗಿ ಹಣ್ಣುಗಳನ್ನ ತಿನ್ನಲು ಕೋತಿಯ ಬಳಿ ಬರಲು ಶುರು ಮಾಡಿತ್ತು. ಕೋತಿ ಮತ್ತು ಮೊಸಳೆಯ ಮಧ್ಯೆ ಒಳ್ಳೆ ಗೆಳೆತನ ಬೆಳೆಯಿತು. ಒಂದು ದಿನ ಮೊಸಳೆಯು ತನ್ನ ಹೆಂಡತಿಗೂ ಹಣ್ಣುಗಳನ್ನ ತೆಗೆದುಕೊಂಡು ಹೋಯಿತು. ಹೆಂಡತಿಯು ನೇರಳೆ ಹಣ್ಣನ್ನ ತಿಂದು ಹೀಗೆ ಹೇಳಿತು, ವಾ, ಎಷ್ಟು ಸಿಹಿಯಾದ ನೇರಳೆ ಹಣ್ಣು! ನನ್ನ ಗೆಳೆಯ ನನಗೆ ನೀಡಿದ್ದಾನೆ, ದಿನಾಲು ನೀಡುತ್ತಾನೆ. ಮೊಸಳೆಯು ಹೆಮ್ಮೆಯಿಂದ ಹೇಳಿತು, ಯಾವ ಗೆಳೆಯ? ಅದೇ ಕೋತಿ ತಾನೆ? ಎಷ್ಟು ಹೊಗಳಿದ್ರೂ ನಿನಗೆ ಆಯಾಸವಾಗಲ್ಲ. ಮೊಸಳೆಯ ಹೆಂಡತಿಯು ನಗಾಡಿಕೊಂಡು ಕೇಳಿದಳು, ಹೌದು, ಅದೇ ಕೋತಿ ನನ್ನ ಗೆಳೆಯ. ಮೊಸಳೆಯು ಉತ್ತರಿಸಿತು, ಈ ಹಣ್ಣು ಇಷ್ಟು ಸಿಹಿಯಾಗಿದೆ, ಹಾಗಾದ್ರೆ ಈ ಸಿಹಿಯಾದ ಹಣ್ಣನ್ನು ತಿನ್ನುವ ಕೋತಿಯ ಹೃದಯವು ಎಷ್ಟು ಸಿಹಿಯಾಗಿರಬಹುದು. ಏನರ್ಥ ನಿನ್ನದು? ಮೊಸಳೆಯು ಪತ್ನಿಯ ಇಚ್ಛೆಯನ್ನು ಅರಿತುಕೊಂಡು ಕೇಳಿತು, ನಾನಂತೂ ಆ ಕೋತಿಯ ಹೃದಯವನ್ನು ತಿನ್ನುತ್ತೇನೆ. ಹೆಂಡತಿಯ ಮಾತುಗಳನ್ನು ಕೇಳಿ ಮೊಸಳೆಯು ಸ್ತಬ್ಧಗೊಂಡಿತ್ತು. ಏನು ಮಾತಾಡ್ತಿದ್ದೀಯಾ ನೀನು? ಆ ಕೋತಿ ನನ್ನ ಗೆಳೆಯ, ನಾನು ಅವನ ಹೃದಯವನ್ನು ನಿನಗೆ ಹೇಗೆ ತಿನ್ನಿಸಲಿ? ಮೊಸಳೆಯು ಹೆಂಡತಿಯ ಮಾತನ್ನು ಪರಿಗಣಿಸಲಿಲ್ಲ. ಆದರೆ ಹೆಂಡತಿಯ ಬಳಿ ಇನ್ನೊಂದು ಉಪಾಯವಿತ್ತು. 2-3 ದಿನ ಅವಳು ಏನೂ ಮಾತನಾಡಲಿಲ್ಲ. ಮೊಸಳೆಯು ದಿನಾಲು ಕೋತಿಯ ಬಳಿ ಹೋಗುತ್ತಿತ್ತು. ಇಬ್ಬರು ಮಾತನಾಡ್ತಾ ಇದ್ರು, ಆಟ ಆಡ್ತಾ ಇದ್ರು. ಹಾಗೆ ದಿನಾಲು ಮೊಸಳೆ ಸ್ವಲ್ಪ ಹಣ್ಣನ್ನು ಮನೆಗೆ ಕೊಂಡೊಯ್ಯುತ್ತಿತ್ತು. ಹಾಗೆ ಒಂದು ದಿನ ಮೊಸಳೆ ಮನೆಗೆ ಬಂದು ನೋಡಿದರೆ ಅದರ ಹೆಂಡತಿಯು ನದಿಯ ಸಮೀಪದಲ್ಲಿ ಸುಸ್ತಾಗಿ ಕುಳಿತಿದ್ದಳು. ಅರೆ, ಏನಾಯಿತು ನಿನಗೆ? ಮೊಸಳೆಯು ಚಿಂತೆಯಿಂದ ಕೇಳಿತು, ಅಯ್ಯೋ, ನನ್ನ ಪರಿಸ್ಥಿತಿ ಬಹಳ ಹದಗೆಟ್ಟಿದೆ. ನನಗೆ ತುಂಬಾ ಸುಸ್ತಾಗ್ತಾ ಇದೆ. ನನ್ನ ಆರೋಗ್ಯ ಸ್ವಲ್ಪನೂ ಸರಿಯಿಲ್ಲ. ಇವಾಗ ನಾನೇನ್ ಮಾಡ್ಲಿ? ಈ ಸಮಸ್ಯೆಗೆ ಹೇಗೆ ಪರಿಹಾರ ಹುಡುಕೋದು? ಮೊಸಳೆಗೆ ಹೆಂಡತಿಯ ಚಿಂತೆ ಶುರುವಾಯಿತು. ಈ ಸಮಸ್ಯೆಗೆ ಒಂದೇ ಉಪಾಯ ಇರೋದು. ನಾನು ಆ ಕೋತಿಯ ಸಿಹಿಯಾದ ಹೃದಯವನ್ನು ತಿಂದ್ರೇನೆ ನನಗೆ ಶಕ್ತಿ ಬರುತ್ತೆ. ನೀನು ಇದೇನು ಹೇಳ್ತಾ ಇದ್ದೀಯಾ? ಬೇರೇನಾದ್ರೂ ಸಲಹೆ ಹೇಳು.
ಮೊಸಳೆಯಿಂದ ತನ್ನ ಹೆಂಡತಿಯನ್ನು ನೋಡಲು ಆಗುತ್ತಿರಲಿಲ್ಲ. ಆದರೆ ಕೋತಿಯ ಹೃದಯವನ್ನ ಹೇಗೆ ತಾನೇ ತರುತ್ತಾನೆ? ನಾನು ನಿಜ ಹೇಳ್ತಾ ಇದ್ದೀನಿ, ಈ ನಿಶಕ್ತಿಗೆ ಕೇವಲ ಒಂದೇ ದಾರಿ ಇರೋದು. ನನ್ನನ್ನಂತೂ ಆ ಕೋತಿಯ ಹೃದಯವೇ ಸರಿಪಡಿಸುವುದು. ನಿನಗೆ ನನ್ನನ್ನು ಆರೋಗ್ಯವಾಗಿ ನೋಡಬೇಕೆಂದ್ರೆ ಅದನ್ನೇ ಮಾಡು. ಇವಾಗ ಪರಿಸ್ಥಿತಿ ಸಂಪೂರ್ಣವಾಗಿ ಹದಗೆಟ್ಟಿತ್ತು. ಮೊಸಳೆಯು ತನ್ನ ಹೆಂಡತಿಯ ಮಾತನ್ನು ಕೇಳುವುದಲ್ಲದೆ ಬೇರೇನೂ ತೋಚುತ್ತಿರಲಿಲ್ಲ. ಇದೇ ಮಾಡೋಣ ಎಂದು ಯೋಚಿಸಿ ನೇರಳೆ ಮರದ ಬಳಿ ಹೋಯಿತು. ಮೊಸಳೆಯು ಹೋಗುತ್ತಲೇ ಹೆಂಡತಿಯು ಮನದಲ್ಲಿ ನಗಲಾರಂಭಿಸಿದಳು. ಹೇಳಿದಳು, ಆಹಾ, ನನ್ನ ಉಪಾಯವಂತೂ ಕೆಲಸಕ್ಕೆ ಬಂತು. ವಾ ವಾ, ಆ ಕೋತಿಯ ಸಿಹಿಯಾದ ಹೃದಯವನ್ನು ತಿಂದು ಎಷ್ಟು ತೃಪ್ತಿ ಸಿಗುತ್ತೆ ಅಂದ್ರೆ. ಕೋತಿಯ ಬಳಿ ಹೋಗಿ ಮೊಸಳೆಯು ಹೇಳಿತು, ಕೋತಿ ಅಣ್ಣ, ನನ್ನ ಹೆಂಡತಿಗೆ ಹಣ್ಣು ಎಷ್ಟು ಇಷ್ಟವಾಗಿದೆ ಎಂದರೆ ಅವಳು ನಿನ್ನನ್ನು ನೋಡಬೇಕು ಅಂತ ಇದ್ದಾಳೆ. ಕೋತಿಯು ಸ್ವಲ್ಪ ಯೋಚಿಸಿತು. ಆದರೆ ಮತ್ತೆ ಮೊಸಳೆಯ ಒತ್ತಾಯಕ್ಕೆ ಒಪ್ಪಿಕೊಂಡಿತು. ಹಾಗೆಯೇ ಮೊಸಳೆಯ ಬೆನ್ನ ಮೇಲೇರಿ ಹೊರಟಿತು. ಮೊಸಳೆಗೆ ಮನಸ್ಸಿನಲ್ಲಿ ಬಹಳ ಬೇಸರವಾಗುತ್ತಿತ್ತು. ಆದರೆ ಕೋತಿಗೆ ಓಡಿ ಹೋಗುವ ಅವಕಾಶವನ್ನು ನೀಡಲು ಇಷ್ಟವಿರಲಿಲ್ಲ. ಅರ್ಧ ದಾರಿ ತಲುಪಿದ ನಂತರ ಮೊಸಳೆಯು ಕೋತಿಗೆ ಎಲ್ಲಾ ಕಥೆಯನ್ನ ತಿಳಿಸಿತು. ಕೋತಿಗೆ ಬಹಳ ಬೇಸರವಾಯಿತು. ಆದರೆ ಬುದ್ಧಿವರ್ತಿಕೆಯಿಂದ ಕೆಲಸವನ್ನು ನಿಭಾಯಿಸಿತು. ಮತ್ತೆ ಹೇಳಿತು, ಅರೇ ಮೊಸಳೆಯನ್ನ, ಈ ಮಾತನ್ನು ನೀನು ನನಗೆ ಮುಂಚೆನೆ ಹೇಳಿದ್ರೆ ನಾನು ನನ್ನ ಹೃದಯವನ್ನು ನೇರಳೆ ಮರದಲ್ಲೇ ಬಿಟ್ಟು ಬಂದಿದ್ದೇನೆ. ಇವಾಗ ಮತ್ತೆ ವಾಪಸ್ ಹೋಗಿ ಅದನ್ನೇ ತರಬೇಕಾಗುತ್ತೆ. ಹಾ 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 ಹಾ. ಇದನ್ನು ಕೇಳಿ ಮೊಸಳೆಯು ಕೋತಿಯನ್ನು ನೇರಳೆ ಮರದ ಕಡೆಗೆ ವಾಪಸ್ಸು ಕರೆದುಕೊಂಡು ಬಂದಿತು. ಮತ್ತು ಕೋತಿಯು ಕೂಡಲೇ ಆ ಮರವನ್ನು ಹತ್ತಿ ಕೂತು ಹೀಗೆಂದಿತು, ಗೆಳೆತನ ಮಾಡಿದ್ರೆ ಹೇಗಿರಬೇಕು ಅಂದ್ರೆ ಪ್ರತಿ ಕಷ್ಟದಲ್ಲೂ ಜೊತೆಯಾಗಿರಬೇಕು. ಬಿಡುತ್ತಾರೋ ಯಾರೋ ಕಷ್ಟದಲ್ಲಿ ಕೈ, ಸರಿಯಲ್ಲ ಇರುವುದು ಇಂಥ ಮಿತ್ರರ ಜೊತೆ. ಹ ಹ ಹ ಹ ಹ.